ಕನ್ನಡ ನಾಡು ನುಡಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದಾಗ ಮಾತ್ರ ಕನ್ನಡದ ಉಳಿವು ಸಾಧ್ಯ ಎಂದು ಶ್ರೀಮತಿ ಭಾರತಿ ಶ್ರೀನಿವಾಸ್ ತಿಳಿಸಿದರು. ನಗರದ ಆಟೋ ಮತ್ತು ಟೆಂಪೋ ಚಾಲಕರ ಮತ್ತು ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡಾಂಬೆ ಫೋಟೋಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕನ್ನಡ ನಾಡು ನುಡಿಗೆ ಆದ್ಯತೆ ಕೊಡಬೇಕು. ಇಂದು ನಗರದಲ್ಲಿ ಆಟೋ ಮತ್ತು ಟೆಂಪೋ ಚಾಲಕರು 4ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದಾರೆ. ಮಕ್ಕಳು ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಕನ್ನಡ ಮಾತನಾಡಿ ಎಂದು ಕಿವಿಮಾತು ಹೇಳಿದರು. ತುಮುಲ್ ಚುನಾವಣೆ ಮುಗಿದಿದೆ, ನನಗೆ ತುಂಬ ಖುಷಿ ತಂದಿದೆ ಎಂದು ಅವರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಆಂಗ್ಲ ಶಾಲೆಗಳನ್ನ ನಾನು ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಬದುಕೋಕ್ಕೆ ಬೇರೆ ಭಾಷೆಗಳನ್ನ ಕಲಿಲೇಬೇಕು, ಅದು ಜೀವನ ಆಯಿತು. ಆದರೆ ತಂದೆ ತಾಯಿಗೆ ಮತ್ತು ಕನ್ನಡಿಗರಾಗಿರೋಂಥ ನಮಗೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು, ಎಷ್ಟು ಅವಶ್ಯಕತೆ ಇದನ್ನು ಅರಿವು ನಮಗಿರಬೇಕು. ನಮ್ಮ ಭಾಷೆ ಮೇಲೆ ನಮಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ನಾನೇ ನೋಡಿದ ಮಟ್ಟಿಗೆ ನಾನು ಈಗಾಗಲೇ ಹೇಳಿದೆ, ನನಗೆ ಅದು ಅಸಹ್ಯ ಅನಿಸ್ತು. ಅವ್ರ ಪೇರೆಂಟನ್ನು ಸಿಕ್ಕಿದ ಖಂಡಿತ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ತಂದೆ ತಾಯಿ ಮೇಲೆ ಬಹುಶಃ ಗೌರವ ಇದೆ ಗೊತ್ತಿಲ್ಲ, ಅದಕ್ಕೆ ಭಾಷೆ ಹೀಗೆ ಅವ್ರನ್ನ ಕಿತ್ತೂರು ಅಂತ ಹೇಳ್ಕೊಳಕ್ಕೆ ಒಂದು ನಾಚಿಕೆ ಪಡ್ತಾರೆ. ಇಲ್ಲ ನಾನು ಯಾಕೆ ಬೆಂಗಳೂರಿಯಲ್ಲ. ಹಂಗಾಗಿ ತಂದೆ ತಾಯಿಯವ್ರಿಗೆ ಫಸ್ಟು ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ದೇಶ ಅಭಿಮಾನ ಫಸ್ಟ್ ನಮಗಿದೆ. ಆಟೋಮೆಟಿಕ್ಕಾಗಿ ಮಕ್ಕಳಿಗೆ ಅದನ್ನು ಕಲಿಸ್ತೀವಿ. ಟೆಂಪೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, 4 ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸುತ್ತಾ ಬಂದಿದ್ದೇವೆ. ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ನಮ್ಮ ಚಾಲಕರ ಹೋರಾಟ ದೊಡ್ಡದು. ಪ್ರತಿಯೊಬ್ಬರೂ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದರು. ಇದೇ ಸಂದರ್ಭದಲ್ಲಿ ಗೂಡ್ಸ್ ಟೆಂಪೋ ಹಾಗೂ ಆಟೋ ಮೂಲಕ ಕನ್ನಡಾಂಬೆಯ ಪ್ರತಿಮೆಯನ್ನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗೂಡ್ಸ್ ಟೆಂಪೋ ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಆಯಿತು ಮಾಡೋದು ಅಂತೇಳಿ ಅನ್ಬೇಕು. ಆದಷ್ಟು ಕೆಲವರು ಅವರು ಉಪಯೋಗ ಮಾಡ್ಕೊಂಡು ಆಗ ನಮ್ಮ ಹುಡುಗರ ಕೈಯಲ್ಲಿ ಆದಷ್ಟು ಬೇಕು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 4ನೇ ವರ್ಷ.